पाठ करेंगे। ओम विश्वानि देव सवितर दुरितानि परासुव यद्भद्रं तन्नासुव। ओम हिरण्यगर्भ समवर्तताग्रे भूतस्य जातः पतिरासीत् सदाधार पृथिवीं द्यामुते मम कस्मै देवाय हविषा विधेम। ओम आत्मदा बलदा यस्य विश्व उपासते प्रशिशं यस्य देवाः यस्य छायामृतं यस्य मृत्यु कस्मै देवाय हविषा विधेम। ओम य प्राणतो निमिषतो मयि त्वैकैद्राजा जगतो बभुव। य ईशे यस्य द्विपद चतुष्पद कस्मै देवाय हविषा विधेम। ओम येन देवरुग्रा पृथिवी च दृढा येन स्वास्थभितं येन नाकः योऽन्तरिक्षे रजसो विमानः कस्मै देवाय हविषा विधेम। ओम प्रजापतेन त्वदेता नन्नो विश्वा जातानि भरिता बभूव। यत्कामासे जुमसन्नो अस्वयं श्यामपतयोरयिणाम्। ओम सनो बन्धुर्जनिता सविधाता धामानि वेद भुवनानि विश्वा यत्र देवा अमृतमानशाना तृतीये धामन्न धैर्ययन्त। ओम अग्ने नय सुपथा राये अस्मान् विश्वानि दे वयुनानि विद्वान् युयोदस्म जुहुरानमेनो भूयिष्ठां तेन मुक्तिं विधेम। ओम त्र्यंबकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्ष्यमामृतात्। ओम त्र्यंबकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्ष्यमामृतात्। ओम त्र्यंबकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्ष्यमामृतात्। ओम शांति शांति शांति। ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ಪರವಾಗಿ ಎಸಿಸಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಧರ್ಮ್ ಸಿಂಗ್ ಜಿ ಅವರಿಗೆ ಪುಷ್ಪಗುಚ್ಛ ಅರ್ಪಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ತಾಲೂಕುಗಳಿಂದ ಧರ್ಮ್ ಸಿಂಗ್ ಜಿ ಅವರ ಅಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜೇವರ್ಗಿಯಲ್ಲಿ ಕೂಡ ನೆಲೋಗಿಯಲ್ಲಿ ಅವರ ಅಂತಿಮ ದರ್ಶನದ ಪಡೆಯುವುದಕ್ಕೋಸ್ಕರ ತಾವುಗಳೆಲ್ಲ ಆಗಮಿಸಿದ್ದೀರಿ. ಧರ್ಮ್ ಸಿಂಗ್ ಜಿ ಅವರ ಅಂತಿಮ ದರ್ಶನವನ್ನು ಕೂಡ ತಾವು ಪಡೆದಿದ್ದೀರಿ. ಆತ್ಮೀಯ ಬಂಧುಗಳೇ, ವಿಧಿ ವಿಧಾನಗಳ ಪ್ರಕಾರ ಅವರ ಅಂತ್ಯಕ್ರಿಯೆ ನಡೆಯಲಾಗುವುದು. ಮಹಾನ್ ಮುತ್ಸದ್ದಿ ನಾಯಕನ ಕೊನೆಯ ಮುಖವನ್ನು ನೋಡಲಿಕ್ಕೆ ನೆಲೋಗಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮ ಅನೇಕ ಹಳ್ಳಿಗಳಿಂದ ಜಿಲ್ಲೆಯಿಂದ ತಾಯಂದರು ಕೂಡ ಆಗಮಿಸಿದ್ದೀರಿ. ದಯವಿಟ್ಟು ವೇದಿಕೆಯ ಮೇಲೆ ಅವರ ಮುಖವನ್ನು ನೋಡಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ವಿನಂತಿ ಮಾಡ್ಕೋತಾ ಇದ್ದೀವಿ, ಮಾಧ್ಯಮ ಸ್ನೇಹಿತರಿಗೂ ಕೂಡ ವಿನಂತಿ ಮಾಡ್ಕೋತಾ ಇದ್ದೀವಿ. ಧರ್ಮ್ ಸಿಂಗ್ ಜಿ ಅವರ ಮುಖವನ್ನ ನೀವೆಲ್ಲ ನೋಡಿದ್ದೀರಿ. ಅಂತಿಮ ಯಾತ್ರೆ ಈ ಮುಖವನ್ನ ದಯವಿಟ್ಟು ಸಾರ್ವಜನಿಕವಾಗಿ ಎಲ್ಲರಿಗೆ ಕಾಣುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಸ್ಟೇಜಿನ ಕೆಳಗಡೆ ಇಳಿಬೇಕು.
ಆತ್ಮೀಯ ಬಂಧುಗಳು ಸ್ವಲ್ಪ ಜಾಗ ಬಿಡಬೇಕಾಗಿ ವಿನಂತಿ. ವೇದಿಕೆ ಮೇಲಿಂದ ಎಲ್ಲರೂ ಕೆಳಗಡೆ ಹಿಡಬೇಕಾಗಿ ವಿನಂತಿ. ಆತ್ಮೀಯ ಬಂಧುಗಳೇ, ಸ್ವಲ್ಪ ಗಮನ ಹರಿಸಬೇಕು. ಎಲ್ಲ ನಿಂತಿರ್ತಕ್ಕಂಥ ಮಹಾಜನತೆ 5 ಗಂಟೆಗೆ ಸರಿಯಾಗಿ ಈ ಗ್ರಾಮದ ಮಣ್ಣಿನ ಮಗನ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಅವರ ಈರುವ ಮಕ್ಕಳ ಹಿರಿಯ ಮಗನಾಗಿರ್ತಕ್ಕಂಥ ವಿಜಯ್ ಸಿಂಗ್ ಅವರು ಅಗ್ನಿಸ್ಪರ್ಶ ಮಾಡುವುದರ ಮೂಲಕ ಆರ್ಯ ರಜಪೂತ್ ಸಮಾಜದ ವಿಧಿವಿಧಾನಗಳಿಂದ ಅಂತ್ಯ ಸಂಸ್ಕಾರ ನಡೀತಾ ಇದೆ. ದಯಮಾಡಿ ಎಲ್ಲರೂ ಶಾಂತರಾಗಬೇಕು. ಸಮಯದ ಅಭಾವದಿಂದ ತಾವೆಲ್ಲರೂ ಅನೇಕ ಅಪಾರ ಜನಸ್ತೋಮ ಮತ್ತು ಅಪಾರ ರಾಜಕೀಯ ಮುತ್ಸದ್ದಿ ಮುಖಂಡರುಗಳು, ಅನೇಕ ಮಠಾಧೀಶರು, ಅನೇಕ ಮುತ್ಸದ್ದಿ ರಾಜಕಾರಣಿಗಳು ಎಐಸಿಸಿ ಕೆಪಿಸಿನ ಆಗಮಿಸಿದ್ದೀರಿ. ಅವರೆಲ್ಲರನ್ನ ತಂದೆ ಸಂಸ್ಕಾರದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರ ಮಗನಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದ ಶಾಸಕರು ತಮ್ಮೆಲ್ಲರಿಗೆ ಅಭಿನಂದನೆ ನುಡಿಯನ್ನ ಮಾತನಾಡ್ತಾರೆ. ಅದಾದ ನಂತರ ಎಲ್ಲರೂ ಕೊನೆಯದಾಗಿ ಏನಪ್ಪ ಅಂದ್ರೆ ತಾವೆಲ್ಲ ನಮಸ್ಕಾರ ಮಾಡಿ ಅಂತಿಮ ಸಂಸ್ಕಾರ ನೆರವೇರಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕಳಕಳಿ ವಿನಂತಿ. ಉಮಾಶ್ರೀ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಈಗ ಅಜಯ್ ಸಿಂಗ್ ಅವರು ಮಾತನಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯಮಾನ್ಯರೇ ಮತ್ತು ವಿಶೇಷವಾಗಿ ಇಲ್ಲಿ ಬಂದಿರುವಂತಹ ಇಡೀ ಕರ್ನಾಟಕ ರಾಜ್ಯದಿಂದ ಮತ್ತು ಈ ಒಂದು ಜೇವರ್ಗಿ ತಾಲೂಕಿನ ಹೈದರಾಬಾದ್ ಕರ್ನಾಟಕ ಭಾಗದಿಂದ ನೆಲಗಿ ಊರಿನಿಂದ ಇಲ್ಲಿ ಬಂದಿರುವಂತಹ ಎಲ್ಲ ಅಭಿಮಾನಿಗಳೇ, ಈ ನಮ್ಮ ತಂದೆಯವರಾದ ಸನ್ಮಾನ್ಯ ಧರಮ್ ಸಿಂಗ್ ಅವರು ಯಾವಾಗಲೂ ತಮ್ಮ ಒಂದು 5 ದಶಕಗಳು ಅವರು ಇಡೀ ಇಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೋಸ್ಕರ ಒಂದು ಮೀಸಲಿಟ್ಟಿದ್ದಾರೆ. ಯಾವಾಗಲೂ ಅವರ ಪರವಾಗಿ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ನಮ್ಮವರಕ್ಕಿಂತ ಹೆಚ್ಚಾಗಿ ಅವರು ಇಲ್ಲಿ ಇರ್ತಕ್ಕಂಥ ಜನರ ಬಗ್ಗೆ ಅವರು ಹಗಲಿರುಳು ಇವತ್ತು ಇಷ್ಟೊಂದು ಸಹಸ ಬಂದಿರುವಂತಹ ಧನ್ಯವಾದಗಳನ್ನು ಹೇಳುತ್ತ ಸಮಯ ಒಂದು ಅಭಾವದಿಂದ ಇಲ್ಲಿ ಅವರ ಒಂದು ಅಂತಿಮ ದರ್ಶನವನ್ನು ಎಲ್ಲರಿಗೆ ಆದ್ರೆ ಒಂದು ಸಮಯ ಒಂದು ಅಭಾವದಿಂದ ಬಹುಶಃ ಅದ್ ಮಾಡಕ್ ಆಗ್ತಾ ಇಲ್ಲ. ಅವರ ಅಂತಿಮ ಒಂದು ಅದನ್ನು ಕೂಡ ಮಾಡುತ್ತಿದೆ. ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳ ಪರವಾಗಿ, ಯಾಕಂದ್ರೆ ನಮ್ಮ ತಂದೆಯವರನ್ನು ಯಾವಾಗಲೂ ತಮ್ಮ ಮುಖಾಂತರ ನಾವು
ನಮ್ಮ ಕುಟುಂಬದವರೆಲ್ಲರೂ ನಾವು ಕಾಡ್ತೀವಂತ ಹೇಳಲು ಇಷ್ಟಪಡುತ್ತೇನೆ. ಧರ್ಮ್ ಸಿಂಗ್ ಅವರ ಕಿರಿಯ ಪುತ್ರ ಅಜಯ್ ಸಿಂಗ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಭಾವುಕರಾಗಿದ್ರು. ಜೊತೆಗೆ ಅಳುವನ್ನ ಅವರಿಗೆ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಬಿಕ್ಕಳಿಸಿ ಅಳ್ತಾನೆ ಇದ್ದಾರೆ. ಇವತ್ತು ಬೆಳಗಿನ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಏನು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಂತಹ ಸಂದರ್ಭದಿಂದನೂ ಕೂಡ ಈಗ ನೆಲೋಗಿಯಲ್ಲಿ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯಂತ ಸಿದ್ಧತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದ್ದಾರೆ. ಜೇವರ್ಗಿಯ ಶಾಸಕ ಕೂಡ ಹಿಂದೆ ಧರ್ಮ್ ಸಿಂಗ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ, ಆ ಕ್ಷೇತ್ರದ ಮುಂದಿನ ಹಂತದಲ್ಲೂ ಕೂಡ ಮಗ ಅಜಯ್ ಸಿಂಗ್ ಅವರೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂಥದ್ದು ಅನ್ನುವಂಥದ್ದು ಕೂಡ ಎಲ್ಲ ಕೇಳಿ ಬರ್ತಾ ಇರುವಂತಹ ವಿಚಾರ. ಅದರ ಜೊತೆಗೆ ತಂದೆಯನ್ನ ಕಳೆದುಕೊಂಡಿರುವಂತಹ ಈ ಸಂದರ್ಭದಲ್ಲಿ ಅವರಿಗೆ ಆ ದುಃಖವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಮತ್ತೊಂದು ಕಡೆ ವಿಜಯ್ ಸಿಂಗ್ ಅವರು ಕೂಡ MLC ವಿಧಾನ ಪರಿಷತ್ ಸದಸ್ಯ, ಅವರು ಹಿರಿಮಗ, ಅವರೇ ಮುಂದೆ ನಿಂತು ಎಲ್ಲಾ ರೀತಿಯಾದಂತಹ ಕೊನೆ ಹಂತದ ಅಂತ್ಯಕ್ರಿಯೆಯ ಆಚರಣೆಗಳನ್ನ ಅವರು ಮುಂದೆ ನಿಂತು ಪಾಲಿಸ್ತಾರೆ. ಹಾಗೆ ನೆಲೋಗಿ ಗ್ರಾಮಸ್ಥರಿಗೂ ಕೂಡ ಅಂತಿಮ ದರ್ಶನಕ್ಕೆ ಸ್ವಲ್ಪ ಹೊತ್ತು ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಒಂದಷ್ಟು ಮಂದಿ ಗಣ್ಯರಿಗೆ ಜೊತೆಗೆ ಅಂತಿಮ ದರ್ಶನಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಮಂದಿಗೆ ಮಾತ್ರ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆಯೇ ಹೊರತು ನೆಲೋಗಿ ಗ್ರಾಮಸ್ಥರಿಗೆ ಇಲ್ಲಿ ಈ ಸ್ಥಳದಲ್ಲಿ ಅಂತಿಮ ದರ್ಶನಕ್ಕೆ ಯಾವುದೇ ರೀತಿಯಂತ ವ್ಯವಸ್ಥೆ ಇಲ್ಲ. ಯಾಕಂತಂದ್ರೆ ಸಮಯ ಕೂಡ ಆಗ್ತಾ ಇದೆ. ಅಂತ್ಯಕ್ರಿಯೆಯ ಆಚರಣೆಗಳು ಕೂಡ ಬಹಳಷ್ಟು ಹೊತ್ತು ನಡೆಯಲಿದೆ, ಕೊನೆ ಹಂತದ ಆಚರಣೆಗಳು. ಈ ಕಾರಣಕ್ಕಾಗಿ ಅಂತ್ಯಕ್ರಿಯೆಯನ್ನ ಆದಷ್ಟು ಬೇಗ ನಡೆಸಬೇಕಾಗಿರುವಂತ ಕಾರಣದಿಂದಾಗಿ ಅಂದ್ರೆ ಹೆಚ್ಚು ಕಡಿಮೆ 5 ಗಂಟೆಗೆ ಅಂತ್ಯಕ್ರಿಯೆಯ ಕಾರ್ಯಗಳು ಆರಂಭ ಆಗುತ್ತೆ ಅಂತೇಳಿ ತಿಳಿದು ಬರ್ತಾ ಇರುವಂತಹ ಮಾತು. ಅಲ್ಲಿಂದ ಒಂದು ಅರ್ಧ ಗಂಟೆಗಳ ಕಾಲ ಹಿಂದೂ ರಜಪೂತ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯ ಆಚರಣೆಗಳು ನಡೆಯುತ್ತೆ. ಈ ಕಾರಣಕ್ಕಾಗಿ ಕೊನೆ ಹಂತದಲ್ಲಿ ಅಂತಿಮ ದರ್ಶನಕ್ಕೆ ಯಾವುದೇ ರೀತಿಯಂತಹ ವ್ಯವಸ್ಥೆಯನ್ನ ನೆಲೋಗಿ ಗ್ರಾಮಸ್ಥರಿಗೆ ಮಾಡಿಕೊಟ್ಟಿಲ್ಲ. ಇನ್ನು ಕೂಡ ಅಜಯ್ ಸಿಂಗ್ ಅವರು ಬಿಕ್ಕಳಿಸಿ ಅಳ್ತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಮಾಧ್ಯಮ ಸ್ನೇಹಿತರಿಗೆ, ಎಲ್ರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ವಿನಂತಿ ಮಾಡ್ಕೋತಾ ಇದೀವಿ. ದಯವಿಟ್ಟು ಅವ್ರ ಮುಖ ನೋಡಕ್ಕೆ ಅವಕಾಶ ಮಾಡ್ಕೊಡ್ರಿ. ಇವನ್ ಮನೆಯವರು ಕೂಡ ದಯವಿಟ್ಟು ಅವ್ರಿಗೆ ಸ್ವಲ್ಪ ದೂರ ಸರಿರಿ. ದಯವಿಟ್ಟು ವಿನಂತಿ ಮಾಡ್ಕೋತಾ ಇದೀವಿ. ಇಲ್ಲ ಕೂತ್ಕೋರಿಲ್ಲ ಅಂತಂದ್ರ ಎಲ್ಲಿ ನಿಂತೀರಿ ಅಲ್ಲೇ ಕೂತ್ಕೋರಿಲ್ಲ, ಸಾಹೇಬ್ರ ಮುಖ ಕಾಣಿಸ್ತದ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ವಿನಂತಿ ಮಾಡ್ಕೋತಾ ಇದ್ದೇವೆ ಎಲ್ಲರಿಗೆ. ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರು ಒಂದು ಕ್ಷಣ ಸ್ವಲ್ಪ ಹಿಂದಕ್ಕೆ ಸರಿರಿ. ಹಿರಿಯ ನಾಯಕರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಧರ್ಮ್ ಸಿಂಗ್ ಜಿ ಅವರ ಅಂತಿಮ ಯಾತ್ರೆಗೆ ಆಗಮಿಸಿದ್ದಾರೆ. ಅವರ ದರ್ಶನವನ್ನ ಪಡಿತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಹಿರಿಯ ಮುತ್ಸದ್ದಿ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧರ್ಮ್ ಸಿಂಗ್ ಸಾಹೇಬರ ಅಂತಿಮ ದರ್ಶನವನ್ನು ಪಡೆದಕ್ಕೋಸ್ಕರ ವೇದಿಕೆ ಮೇಲಿದ್ದಾರೆ.
ಹಲೋ ಹಲೋ ದಯವಿಟ್ಟು ವೇದಿಕೆಯ ಮೇಲಿರ್ತಕ್ಕಂಥ ನಾಯಕರು ಎಷ್ಟು ಸಲ ಹೇಳ್ತಾ ಇದ್ದೀವಿ, ತಾವೆಲ್ಲ ಅವ್ರ ಸಾಹೇಬ್ರ ಮುಖ ನೋಡಿದ್ದೀರಿ. ಜನಸಾಮಾನ್ಯರು ಮಹಿಳೆಯರು ಸಾಹೇಬ್ರ ಮುಖ ನೋಡ್ಬೇಕಾಗಿದೆ. ಧರ್ಮಸಿಂಗ್ ಜಿ ಅವರ ಪಾರ್ಥಿವ ಶರೀರವನ್ನ ಸಂಸ್ಕಾರದ ಸ್ಥಳಕ್ಕೆ ಕೊಂಡೊಯ್ಯಲಾಗ್ತಾ ಇದೆ. ಮಹಾಜನತೆಯಲ್ಲಿ ಕೋರಿಕೊಳ್ಳುವುದೇನೆಂದರೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಅಜಾತ ಶತ್ರು ಧರ್ಮಸಿಂಗ್ ಜಿ ಅವರ ಪಾರ್ಥಿವ ಶರೀರವನ್ನ ಸಂಸ್ಕಾರದ ಸ್ಥಳಕ್ಕೆ ಕರೆದೊಯ್ಯಲಾಗ್ತಾ ಇದೆ. ದಯವಿಟ್ಟು ಕಿಲ್ಲಿ ಮುಂಭಾಗದಲ್ಲಿ ಸ್ವಲ್ಪ ಮಹಿಳೆಯರು ಅವ್ರ ಮುಖ ನೋಡ್ಬೇಕಂತ ಹೇಳಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸ್ವಲ್ಪ ಕಿಲ್ಲಿ ಮುಂದಿದ್ದಾರೆ, ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ತಾಯಂದ್ರಿಗೆ. ಸ್ವಲ್ಪ ಇಲ್ಲಿ ಸ್ಟೆಪ್ಸ್ ಮೇಲಿಂದ ಇಳಿರಿ ದಯವಿಟ್ಟು. ವಿಧಿ ವಿಧಾನಗಳ ಪಾರ್ಥಿವ ಶರೀರವನ್ನು ಒಯ್ಯಲಾಗ್ತಾ ಇದೆ. ಆತ್ಮೀಯರಲ್ಲಿ ವಿನಂತಿ, ಅಲ್ಲಿ ಬರ್ರಿ ಸ್ವಲ್ಪ ಇಲ್ಲಿ ಸೌಂಡ್ ಬಾಕ್ಸಿನ ಎದುರಿರ್ತಕ್ಕಂಥವ್ರು ಸ್ವಲ್ಪ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡ್ರಿ. ಬಹಳ 3-4 ತಾಸದಿಂದ ಕಾಯ್ತಿದ್ದಾರೆ ಮಹಿಳೆಯರು. ಧರ್ಮಸಿಂಗ್ ಜಿ ಅವರ ಕೊನೆ ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಸ್ವಲ್ಪ ಕೆಳಗೆ ಸ್ವಲ್ಪ ಇಳಿರಿ ಸರ್. ಸರ್ಕಾರಿ ಗೌರವಗಳೊಂದಿಗೆ ದಯವಿಟ್ಟು SP ಸಾಹೇಬ್ರ ಅವ್ರಿಗೆ ಇನ್ನೂ ಸ್ವಲ್ಪ ಕೂಡಿಸ್ರಿ ಸಾಹೇಬ್ರ, ಮಹಿಳೆಯರ ದರ್ಶನ ಆಗ್ಲಿ. ಸರ್ ನಿಮ್ಮ ಮಾತೇ ಕೇಳ್ತಾರ ಸರ್, ಸ್ವಲ್ಪ ಇದು ಮಾಡ್ರಿ ಸರ್. ಹೆಣ್ಮಕ್ಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಸರ್. ಸ್ವಲ್ಪ ಅವ್ರ ಮುಖಚರ್ಯ ನೋಡ್ಲಿ. ಸ್ವಲ್ಪ ಮುಂಚೂಣಿಯಲ್ಲಿ ಇದ್ದವ್ರು ಎಲ್ಲ ನಮ್ಮ ಸ್ವಲ್ಪ ಸ್ನೇಹಿತರು ಸ್ವಲ್ಪ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಡ್ರಿ. ಒಂದೆರಡು ನಿಮಿಷದಲ್ಲಿ ಧರ್ಮಸಿಂಗ್ ಜಿ ಅವರ ಅಂತಿಮ ಯಾತ್ರೆಯ ನಡೀತಾ ಇದೆ. ಸರ್ಕಾರಿ ಗೌರವಗಳೊಂದಿಗೆ ವಿಧಿ ವಿಧಾನಗಳೊಂದಿಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಧರ್ಮಸಿಂಗ್ ಜಿ ಅವರ ಸಂಸ್ಕಾರ ನಡೀತಾ ಇದೆ.
ಹಲೋ 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 ಆತ್ಮೀಯರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಒಂದೆರಡು ನಿಮಿಷದಲ್ಲಿ ಸನ್ಮಾನ್ಯ ಶ್ರೀ ಧರ್ಮಸಿಂಗ್ ಜಿ ಅವರ ಸಂಸ್ಕಾರ ಕಾರ್ಯ ಸರ್ಕಾರಿ ಗೌರವಗಳೊಂದಿಗೆ ಹಾಗೂ ವಿಧಿವಿಧಾನಗಳೊಂದಿಗೆ ನಡೀತಾ ಇದೆ. ತಾವುಗಳೆಲ್ಲ ಸ್ವಲ್ಪ ಶಾಂತ ರೀತಿಯಿಂದ ಗುಲ್ಬರ್ಗಾ ಜಿಲ್ಲೆ ಜೇವರ್ಗಿ ತಾಲೂಕು ನೆಲೋಗಿ ಗ್ರಾಮದಲ್ಲಿ ನಡೀತಕ್ಕಂಥ ಅಜಾತಶತ್ರು ಧರ್ಮಸಿಂಗ್ ಜಿ ಅವರ ಅಂತಿಮ ದರ್ಶನಗೋಸ್ಕರ ಆಗಮಿಸಿರ್ತಕ್ಕಂಥ ತಾವುಗಳೆಲ್ಲ ಧರ್ಮಸಿಂಗ್ ಜಿ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದೀರಿ. ಕೆಲವೇ ನಿಮಿಷಗಳಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ವಿಧಿವಿಧಾನಗಳೊಂದಿಗೆ ಅವರ ಒಂದು ಸಂಸ್ಕಾರ ಕಾರ್ಯ ನಡೆಯಲಿದೆ. ತಾವುಗಳೆಲ್ಲ ಸ್ವಲ್ಪ ತಾಳ್ಮೆಯಿಂದ ಈ ಮಹಾನ್ ನಾಯಕನ ಅಂತಿಮ ಯಾತ್ರೆಯನ್ನ ಗಮನಿಸಬೇಕಾಗಿ ಅವರಲ್ಲಿ ನೆರೆದಿರ್ತಕ್ಕಂಥ ಈ ಜನಸ್ತೋಮಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇವೆ. ಆತ್ಮೀಯ ಬಂಧುಗಳೇ, ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ಮುತ್ಸದ್ದಿ ನಾಯಕ ಧರ್ಮಸಿಂಗ್ ಜಿ ಅವರ ಅಂತಿಮ ಯಾತ್ರೆಯ ದರ್ಶನ ತಮಗೆ ಲಭ್ಯವಾಗಿದೆ. ಓಂ ವಿಶ್ವಾನಿ ದೇವ ಸವಿತರ ದುರಿತ ಪರಾಸುವ ಯದ್ಭದ್ರಂ ತನ್ನಾಸುವ. ಓಂ ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತಃ ಪತಿರೇಕಾಸೀತ್ ಸದಾಧಾರ ಪೃಥಿವೀಂ ಧ್ಯಾಮುತೆ ಮಾಂ ತಸ್ಮೈ ದೇವ ಅವಿಷಾ ವಿಧೇಮ. ಓಂ ಆತ್ಮದಾ ಬಲದಾ ಯಸ್ಯ ವಿಶ್ವ ಉಪಾಸತೆ ಪ್ರಶಿಶಂ ಯಸ್ಯ ದೇವಾ ಯಸ್ಯ ಛಾಯಾಮೃತಂ ಯಸ್ಯ ಮೃತ್ಯು ತಸ್ಮೈ ದೇವ ಅವಿಷಾ ವಿಧೇಮ. ಓಂ ಪ್ರಾಣತೋ ನಿಮಿಷತೋ ಮೈತ್ವೈಕೈರಾಜ ಜಗತೋ ಬಭೂವ ಯೈಷೇ ಅಸ್ಯ ದ್ವಿಪದಶ್ಚ ದುಷ್ಪದ ತಸ್ಮೈ ದೇವ ಅವಿಷಾ. ಆತ್ಮೀಯ ಬಂಧುಗಳಲ್ಲಿ ವಿನಂತಿ, ದಯವಿಟ್ಟು ಶಾಂತರಾಗಿರಿ, ಶಾಂತರಾಗಿರಿ, ದಯವಿಟ್ಟು ಸಮಾಧಾನ ಸಮಾಧಾನ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಂದ್ರೆ ಬಹಳ ತೊಂದರೆ ಆಗ್ತದ. ದಯವಿಟ್ಟು ಸಮಾಧಾನ. ತಸ್ಮೈ ದೇವಾಯ ಹವಿಷಾ ವಿಧೇಮ. ಓಂ ಪ್ರಜಾಪತೆ ತ್ವದೇತಾನನ್ನೋ ವಿಶ್ವಜಾತ ಪರಿತಾ ಬಭುವ ಯತ್ಕಾಮಾಸೆ ಜುಹುಮಸನ್ನೋ ಸ್ವಯಂ ಶ್ಯಾಮ ಭತಯೋರೈಣಾಂ. ಓಂ ಸನೋ ಬಂಧುರ್ಜನಿತಾ ಸವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯತ್ರ ದೇವಾಮೃತಮಾನಶಾನಾ ಸ್ಥಿತಿಯೇ ಧಾಮನ್ನಧ್ಯಂತ. ಓಂ ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ
वयुनानि विद्वान् योयोध्यस्मज्जुहुराणमेनो भूयिष्ठान्ते नमोक्तिं विधेम ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धना मृत्योर्मुक्ष्यमामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्ष्यमामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्ष्यमामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्ष्यमामृतात् और एक बार ओम ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ ಪೂಜ್ಯರ ಹಿಂದ್ಗಡೆ ನಿಂತಿದ್ದೀರಿ, ಬಹಳ ಎಲ್ರು ಮುಂದ್ಗಡೆ ಓದ್ತಾ ಇದ್ದೀರಿ, ದಯವಿಟ್ಟು ಇದು ಗಮನಿಸಬೇಕು. ಪೂಜ್ಯರ ಹಿಂದ್ಗಡೆ ಇದ್ದವರು ಸ್ವಲ್ಪ ಹಿಂದಕ್ಕೆ ಸರಿರಿ. ಪೂಜಾರಿ ಕೂಡ ಮುಖ ಕಾಣುವಾಗೆ ದಯವಿಟ್ಟು ಎದುರುಗಡೆ ಇರತಕ್ಕಂಥ ಮಾಧ್ಯಮ ಸ್ನೇಹಿತರು ನಮ್ಮ ಮಲ್ಲವರೇ ಕುಂದ್ರಿ ಮುತ್ತೇರಿಕೆನೆ ಹೆಚ್ಚಿರವಾದಲ್ಲ ಹೊಸಮನ್ ನಾವು ಅವ್ರಿಗೆ ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಸಾಹೇಬ್ರಿಗೆ ಕೊನೆಯ ಬಾರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾರ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ರಿ. ದಯವಿಟ್ಟು ಸ್ಟೇಜ್ ಮೇಲೆ ಇರೋರು ಎಲ್ಲರೂ ಸ್ವಲ್ಪ ಅವ್ರಿಗೆ ಹಿಡಿಯೋದ್ ಕೆಳಗಿಳಿಸ್ರಿಲ್ಲ ಅಂತ ಸ್ಟೇಜ್ ಮುರಿತದ್ರಿ. ದಯವಿಟ್ಟು ಹೇಳಿರಿ ಎಲ್ಲರೂ ಕೆಳಗಡೆ. अब हो गया, टाइम नहीं है.
ಬಂಧುಗಳಲ್ಲಿ ವಿನಂತಿ, ಸಂಸ್ಕಾರ ಕಾರ್ಯ ನಡೀತಾ ಇದೆ. ಸರ್ಕಾರಿ ಗೌರವಗಳೊಂದಿಗೆ ಸರ್ಕಾರಿ ಗೌರವ ಮುಗೀತು. ದಯವಿಟ್ಟು ಈ ತರ ಇದು ಮಾಡಬೇಡ್ರಿ. ಬಹಳ ದೂರ ಇದೆ, ಅಲ್ಲಿ ನಮ್ಗೆ ಕಾಣ್ತಾ ಇಲ್ಲ. ಸ್ವಲ್ಪ ಸಮಾಧಾನ. ಉಸ್ಮನ್ ಭಾಗವಹಿಸಿದ್ವಿ ಅಂದ್ಮೇಲೆ ಮುಗಿದೋಯ್ತು. ಮುಖ ನೋಡ್ಲಿಕ್ಕಂತೂ ಕಾಣ್ತಾ ಇಲ್ಲ. ದಯವಿಟ್ಟು ಅದು ಅರ್ಥ ಮಾಡ್ಕೋರಿ. ಕಾಣಲ್ಲ, ಎಲ್ಲಿ ಕಾಣಲ್ಲ. ಸರ್ದರು ಕಾಣಂಗಿಲ್ಲ, ನಮ್ಗೆ ಕಾಣ್ತಾ ಇಲ್ಲ. ನಿಮ್ಗೆ ಯಾಕೆ ಸುಳ್ಳು ಹೇಳಮ್? ಸ್ವಲ್ಪ ಸಮಾಧಾನ ತಗೋರಿ. ಸಮಾಧಾನ ದಯವಿಟ್ಟು ಸ್ವಲ್ಪ ಸಮಾಧಾನರಾಗ್ರಿ.
हेलो हेलो मंत्र मंत्र नहीं नहीं प्रतिवचन कुछ नहीं वो तो देर अब छोटे छोटे मंत्र बोलने टाइम नहीं देखो तो बोले पूरे नहीं आधे घंटे पूरा डबल छोटे छोटे होता पहले गड़बड़ करके बोलो मैंने बोलते वो अरे हेलीकॉप्टर आधे घंटे क्या करने का हेलीकॉप्टर जाने का कितना अभी बोलिए आके खा गड़बड़ मत करो मैं बोलता हूँ हेलो हेलो चालू करेंगे पुलिस को बोले अरे तुम जाके क्या करते नहीं जी बोल दो अब हमको भी जाने का बोलने का नहीं अब ओम त्र्यंबकं यजामहे सुगंधिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् 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 बंदी 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 वो अभी उनके समाज से ये चल वो होने के बाद रख ये नहीं समाज से ये चल रहा उसके बाद कर रहे ये उनके पूरे समाज जैसे मंत्र चालू रहे ना ये नहीं की वजह नहीं उनको होने का हमारे के बीच में हमें क्या वो नहीं रहता उसका मतलब नहीं रहता
ಧರ್ಮ್ ಸಿಂಗ್ ಅವರ ಹಿರಿಯ ಪುತ್ರ ವಿಜಯ್ ಸಿಂಗ್ ಅವರು ನಾವಲ್ಲಿ ಗಮನಿಸಬಹುದಾಗಿದೆ ಕೂಡ ಕೇಶಮುಂಡನವನ್ನು ಮಾಡಿಕೊಂಡು ಎಲ್ಲ ರೀತಿಯಾದಂತಹ ಅಂತ್ಯಕ್ರಿಯೆಯ ಕೊನೆ ಹಂತದ ಆಚರಣೆಯಲ್ಲಿ ತೊಡಗಿಕೊಂಡಿರುವವರು ಹಿರಿಯ ಪುತ್ರ. ಈ ಕಾರಣದಿಂದಾಗಿನೇ ಅವರೇ ಅಂತ್ಯಕ್ರಿಯೆಯ ಎಲ್ಲ ಆಚರಣೆಗಳಲ್ಲೂ ಕೂಡ ಮುಂದಾಳತ್ವವನ್ನು ವಹಿಸಿ ಅಲ್ಲಿ ನೆರವೇರಿಸ್ತಾ ಇದ್ದಾರೆ ಕೂಡ. ಮತ್ತೊಂದು ಕಡೆ ಕಿರಿಯ ಪುತ್ರ ಶಾಸಕರು ಕೂಡ ಆಗಿರುವಂತಹ ಅಜಯ್ ಸಿಂಗ್ ಅವರಿಗೆ ಆ ನೋವನ್ನು ಅಥವಾ ಆ ದುಃಖವನ್ನು ಇನ್ನೂ ಕೂಡ ತಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಅವರ ಪಾರ್ಥಿವ ಶರೀರವನ್ನು ಹೊತ್ತು ಈ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳಕ್ಕೆ ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ದಿವಂಗತ ಧರ್ಮ್ ಸಿಂಗ್ ಅವರ ಪತ್ನಿಯನ್ನು ನಾವು ನೋಡಿದ್ವಿ, ಪ್ರಭಾವತಿ ಅವರು ಕೂಡ ಬಿಕ್ಕಳಿಸಿ ಹೇಳ್ತಾ ಇದ್ರು. ಅಲ್ಲೇ ಇದ್ದಂಥ ಸಚಿವೆ ಉಮಾಶ್ರೀ ಅವರು ಪ್ರಭಾವತಿ ಅವರನ್ನ ಜೊತೆಗೆ ಅವರ ಮಗಳನ್ನ ಇಬ್ಬರನ್ನು ಕೂಡ ಸಮಾಧಾನ ಪಡಿಸುವಂತಹ ಕಾರ್ಯದಲ್ಲಿ ಉಮಾಶ್ರೀ ಅವರಿದ್ದದನ್ನ ನೋಡಿದ್ವಿ. ಅಂದ್ರೆ ಎಲ್ರಿಗೂ ಕೂಡ ಕುಟುಂಬಸ್ಥರಿಗೆ ಈ ಸಂದರ್ಭದಲ್ಲಿ ಅತೀವವಾದಂತಹ ದುಃಖ ಕಾಡ್ತಾ ಇದೆ. ಅದರ ಜೊತೆಗೇನೆ ನೆಲೋಗಿಯ ಗ್ರಾಮಸ್ಥರು ಕೂಡ ದುಃಖ ತಪ್ತರಾಗಿದ್ದಾರೆ. ಪಾರ್ಥಿವ ಶರೀರವನ್ನ ಕಣ್ತುಂಬಿಕೊಳ್ಬೇಕು, ಕೊನೆ ಹಂತದಲ್ಲಿ ಅಂತಿಮ ದರ್ಶನವನ್ನು ಪಡಿಬೇಕು ಅಂತೇಳಿ ಬಹಳಷ್ಟು ಜನರು ಸ್ಥಳಕ್ಕೆ ಬಂದಿದ್ರು. ಆದರೆ ಕೊನೆ ಹಂತದಲ್ಲಿ ನೆಲೋಗಿಯಲ್ಲಿ ಅಂತ್ಯಕ್ರಿಯೆಗಳೇ ನಡೆಯುವಂತಹ ಕಾರ್ಯಗಳು ಬಹಳಷ್ಟಿರುವಂತಹ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿಲ್ಲ. ಆದರೂ ಕೂಡ ಬಹುತೇಕರು ಜೇವರ್ಗಿಯಲ್ಲೇ ಪಾರ್ಥಿವ ಶರೀರವನ್ನು ಇಟ್ಟಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅಂತಿಮ ದರ್ಶನವನ್ನ ಪಡೆದು ಬಂದಿದ್ದಾರೆ. ಒಂದು ಮಾಹಿತಿಯ ಪ್ರಕಾರವಾಗಿ ಸುಮಾರು 20,000 ರಿಂದ 25,000ಕ್ಕೂ ಅಧಿಕ ಮಂದಿ ಇವತ್ತು ಜೇವರ್ಗಿಯಲ್ಲಿ ಪಾರ್ಥಿವ ಶರೀರವನ್ನು ಇರಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಂತಿಮ ದರ್ಶನವನ್ನ, ಅಂತಿಮ ನಮನವನ್ನ ಸಲ್ಲಿಸಿ ಬಂದಿದ್ದಾರೆ. ಹಾಗೆ ರಾಜಕೀಯದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ, ಹಾಗೆ ವೈಯಕ್ತಿಕವಾಗಿಯೂ ಕೂಡ ಅನೇಕ ಗೆಳೆಯರನ್ನ ಹೊಂದಿದಂಥವರು ಧರ್ಮ್ ಸಿಂಗ್ ಅವರು. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಎಚ್ ಕೆ ಪಾಟೀಲ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದು ಈ ಎಲ್ಲ ಅಂತ್ಯಕ್ರಿಯೆಯ ಮುಂದಾಳತ್ವವನ್ನು, ಉಸ್ತುವಾರಿಯನ್ನು ವಹಿಸಿಕೊಂಡು ಅವರು ಕೂಡ ಗಮನಿಸ್ತಾ ಇದ್ದಾರೆ. ಅಂತ್ಯಕ್ರಿಯೆ ಎಲ್ಲವೂ ಕೂಡ ಸರಾಗವಾಗಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಜೊತೆಗೆ ಒಂದಷ್ಟು ಮಠಾಧೀಶರು ಕೂಡ, ಬಹಳಷ್ಟು ಮಠಾಧೀಶರು ಕೂಡ, ವಿವಿಧ ಸಮಾಜಕ್ಕೆ ಸಂಬಂಧಪಟ್ಟಂತಹ ಸ್ವಾಮೀಜಿಗಳು ಕೂಡ ಈ ಸಂದರ್ಭದಲ್ಲಿ ಅಂದ್ರೆ ಅಂತಿಮ ಕ್ರಿಯೆಗಳು ನಡೀತಾ ಇರುವಂತಹ ಈ ಸಂದರ್ಭಕ್ಕೆ ಅವರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಯಾಕಂತಂದ್ರೆ ಮೊದಲೇ ಹೇಳಿದಾಗೆ ಇಲ್ಲಿ ಧರ್ಮ್ ಸಿಂಗ್ ಅವರು ರಜಪೂತ ಸಮುದಾಯದಿಂದ ಬಂದಂಥವ್ರು, ಅವರ ಸಮುದಾಯದವರು ಆ ಭಾಗದಲ್ಲಿರುವಂಥದ್ದು ತೀರಾ ವಿರಳ. ಆದರೂ ಕೂಡ ಸುದೀರ್ಘವಾದಂತಹ ಸುಮಾರು 50 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಅವರ ವೈಯಕ್ತಿಕವಾಗಿ ನೋಡ್ತಾ ನಾವು ಗಮನಿಸೋದಾದ್ರೆ, ವೈಯಕ್ತಿಕವಾಗಿ ಎಲ್ಲೂ ಕೂಡ ಸಮಾಜವನ್ನ ಎತ್ಕಟ್ಟುವಂಥದ್ದಾಗಿರಬಹುದು ಅಥವಾ ಇಂಥ ಸಮಾಜಕ್ಕೆ ಸಂಬಂಧಪಟ್ಟಂತ ನಾಯಕ ಅನ್ನುವಂಥದ್ದನ್ನ ಗುರುತಿಸಿಕೊಳ್ಳದೆ ಎಲ್ಲಾ ಸಮಾಜಕ್ಕೂ ಸಂಬಂಧಪಟ್ಟಂತೆ, ಎಲ್ಲಾ ಸಮುದಾಯಕ್ಕೂ ಸಂಬಂಧಪಟ್ಟಂತಹ ನಾಯಕ ಅನ್ನುವಂಥದ್ದನ್ನ ಬಿಂಬಿಸಿಕೊಳ್ಳುವಲ್ಲೂ ಕೂಡ ಧರ್ಮ್ ಸಿಂಗ್ ಅವರು ಯಶಸ್ವಿಯಾದಂಥವರು. ಈ ಕಾರಣದಿಂದಾಗಿ ಕೇವಲ ಒಂದೆರಡು ಸಮಾಜಕ್ಕೆ ಸಂಬಂಧಪಟ್ಟಂತವರು ಮಾತ್ರ ಅಲ್ಲ, ಬಹುತೇಕ ಎಲ್ಲ ಸಮುದಾಯಗಳಿಗೂ ಸಮಾಜಕ್ಕೂ ಸಂಬಂಧಪಟ್ಟಂತಹ ಮಠಾಧೀಶರು ಕೂಡ, ಸ್ವಾಮೀಜಿಗಳು ಕೂಡ ಈ ಅಂತ್ಯಕ್ರಿಯೆ ನಡೀತಾ ಇರುವಂತಹ ಈ ಸಂದರ್ಭಕ್ಕೆ ಅವರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಅವರು ಕೂಡ ಬಂದು ಈಗ ಆಲ್ರೆಡಿ ಅಲ್ಲಿ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇರುವಂಥದ್ದು, ಯಾವ ರೀತಿಯಾಗಿ ಅಂತ್ಯಕ್ರಿಯೆಗಳು ನಡೀತಾ ಇದೆ ಇದೆಲ್ಲವೂ ಕೂಡ ಉಸ್ತುವಾರಿಯನ್ನು ಅವರು ಕೂಡ ಗಮನಿಸಿಕೊಳ್ತಾ ಕುಳಿತಿರುವಂಥದ್ದನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ. ಒಟ್ಟಾರೆ ನೆಲೋಗಿಯಲ್ಲಿ ಈಗ ನೀರವ ಮೌನ ಆವರಿಸಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಧರ್ಮ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗುವಂತಹ ಚಿತೆಗೆ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪಾರ್ಥಿವ ಶರೀರವನ್ನು ಚಿತೆಗೆ ಇರಿಸಲಾಗ್ತಾ ಇದೆ. ಅದಕ್ಕೆ ಅವರ ಹಿರಿಯ ಪುತ್ರ ವಿಜಯ್ ಸಿಂಗ್ ಅವರು ಅಗ್ನಿಸ್ಪರ್ಶವನ್ನ ಮಾಡುವ ಮುಖಾಂತರವಾಗಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಿದ್ದಾರೆ.